ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ವೈರಲ್ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಕೇಕ್ ವಿಡಿಯೋ ನೀವು ಸುಮಾರು ಕಡೆ ನೋಡಿರ್ತೀರ, ವೈರಲ್ ಆಗಿರೋದು. ಇದು ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇದಕ್ಕೇನು ಜಾಸ್ತಿ ಖರ್ಚು ಆಗೋಲ್ಲ, ಮನೇಲಿರೋ ಐಟಮ್ಸ್ ಉಪಯೋಗಿಸ್ಕೊಂಡು ಮಾಡ್ಕೋಬೋದು. ಮೇಯ್ನಾಗಿ ಇದಕ್ಕೆ ನೀವು ಯಾವ ಪೌಡ್ರೆಲ್ಲ ಯಾವುದು ಯೂಸ್ ಮಾಡೋಂಗಿಲ್ಲ, ಬರೀ ಕ್ರೀಮ್ ಬಿಸ್ಕೆಟು, ಮಾರಿಯ ಬಿಸ್ಕೆಟು ಅಥವಾ ಬೇರೆ ಯಾವ್ದಾದ್ರು ಪಾರ್ಲೇಜಿನೋ ಯಾವ ಬಿಸ್ಕೆಟ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಮನೇಲಿರೋ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಯೂಸ್ ಮಾಡ್ಕೊಂಡು ಮಾಡೋವಂಥ ಕೇಕು. ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಇದ್ದರೆ ಮೇಲ್ಗಡೆ ಕ್ರೀಮ್ ಥರ ಸ್ಪ್ರೆಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಚಾಕ್ಲೇಟ್ ಕೇಕ್ ಅಂತೂ ಮೊದಲೇ ಇಷ್ಟ ಮಕ್ಕಳಿಗೆ. ಮಾಡಿಕೊಡಿ, ತಿಂದ್ಕೊಳ್ಳಿ, ಖುಷಿ ಪಡಲಿ ಮಕ್ಕಳು. ಯಾವ ರೀತಿ ಮಾಡೋದು ಅಂತಂದರೆ ಇದಕ್ಕೆ ಯಾವ್ಯಾವ ಐಟಮ್ಸ್ ಬೇಕು ಅಂತ ಹೇಳ್ತೀನಿ ನೋಡಿ. ಎಷ್ಟು ಸ್ಮೂತಾಗಿ ಬಂದಿತ್ತು ಅಂತಂದರೆ ನಾನೇ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಚೆನ್ನಾಗಿ. ಅದು ಕುಕ್ಕರಲ್ಲಿ ಮಾಡಿರೋದು, ಇದು ಓವನ್ನೂ ಇಲ್ಲ ಏನಿಲ್ಲ. ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಬಂದಿತ್ತು ಅಂತಂದರೆ ನೋಡಿ, ಎಷ್ಟು ಫ್ಲಫಿ ಆಗಿದೆ ಅಂತ. ಸಖತ್ತಾಗಿತ್ತು ಮಾತ್ರ ಟೇಸ್ಟು. ಇದಕ್ಕೆ ಏನೇನು ಬೇಕು ಅಂತಂದರೆ ಕ್ರೀಮ್ ಬಿಸ್ಕೆಟು ನಿಮ್ಮ ಇಷ್ಟದ ಯಾವ್ದಾದ್ರು ತೊಗೊಳ್ಳಿ. 2 ಪ್ಯಾಕ್ ಮ್ಯಾರಿ ಬಿಸ್ಕೆಟ್ ತೊಗೊಂಡಿದ್ದೀನಿ, 2 ಪ್ಯಾಕು ಕ್ರೀಮ್ ಬಿಸ್ಕೆಟ್ ತೊಗೊಂಡಿದ್ದೀನಿ, 1 ಗ್ಲಾಸ್ ಹಾಲು ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಬಾದಾಮಿ, ಗೋಡಂಬಿ, ಗ್ರೇಪ್ಸು. ನಿಮ್ಗೆ ಯಾವುದಿಷ್ಟ ಅದನ್ನು ತೊಗೋಬೋದು. ಒಂದು 4ರಿಂದ 5 ಸ್ಪೂನ್ ಶುಗರ್ ಬೇಕಾಗುತ್ತೆ, ಮತ್ತು 1 ಸ್ಪೂನ್ ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರು, ಎರಡರಲ್ಲಿ ಯಾವ್ದಾರು ಒಂದು ತೊಗೊಳ್ಳಿ, ಮತ್ತು 1 ಡೈರಿ ಮಿಲ್ಕ್ ಚಾಕ್ಲೇಟು, 2 ಏಲಕ್ಕಿ. ಇಷ್ಟೇ ಬೇಕಾಗಿರೋದು ಈ ಕೇಕ್ ಮಾಡೋಕ್ಕೆ. ಈಸಿಯಾಗಿ ಮಾಡ್ಬೋದು. ಮಕ್ಕಳಿಗೆ ಅವ್ರ ಕೈಲೇ ಮಾಡಿಸಿದ್ರೆ ಇನ್ನೂ ಇಷ್ಟಪಟ್ಟು ಮಾಡ್ತಾರೆ. ಅದಕ್ಕೆ ನಾನು ನನ್ನ ಮಗಳ ಹತ್ರ ಮಾಡಿಸ್ತಾ ಇದ್ದೀನಿ. ಅವಳಿಗಂತೂ ತುಂಬ ಇಷ್ಟ ಈ ಕುಕ್ಕಿಂಗು, ಈ ಥರ ಎಲ್ಲ ಮಾಡೋದು ತುಂಬ ಇಷ್ಟಪಟ್ಟು ಮಾಡ್ತಾಳೆ. ಬನ್ನಿ, ಮೊದಲು ಒಂದು ಕುಕ್ಕರಿಗೆ ಬಟರ್ ಪೇಪರ್ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ಳೋಣ. ಅಥವಾ ಬಟರ್ ಪೇಪರ್ ಇಲ್ಲ ಅಂತಂದರೆ ಸ್ವಲ್ಪ ಮೈದಾ ಹಿಟ್ಟು ಮತ್ತು ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಹಾಕ್ಕೊಂಡು ನೀಟಾಗಿ ಕುಕ್ಕರ್ ಸುತ್ತ ಅದನ್ನು ಗ್ರೀಸ್ ಮಾಡಬೇಕು. ಆಮೇಲೆ ನೋಡಿ, 2 ಪ್ಯಾಕ್ ಮಾರಿ ಬಿಸ್ಕೆಟು ಮತ್ತು 2 ಪ್ಯಾಕು ಕ್ರೀಮ್ ಬಿಸ್ಕೆಟ್ನ ಈ ಥರ ಪೀಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋದು. ಈ ಥರ ಪೀಸ್ ಮಾಡಿ ಹಾಕ್ಕೊಂಡು ಅದನ್ನು ಪೌಡ್ರ್ ಥರ ಮಾಡ್ಕೋಬೇಕು ಫಸ್ಟು. ಏಕೆಂದರೆ ನಾವು ಡೈರೆಕ್ಟಾಗಿ ಇದನ್ನು ಹಾಲು ಹಾಕಿ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಗಟ್ಟಿಗಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ಫಸ್ಟು ಅದನ್ನು ನೀಟಾಗಿ ಪೌಡರ್ ಥರ ಮಾಡಿಕೊಂಡು ಅದಾದಮೇಲೆ ಅದ್ರ ಜೊತೆಗೆ ಹಾಲು ಸೇರಿಸಿ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಏನು ಅಂತಂದರೆ ಮನೇಲಿ ಇದೆಲ್ಲ ಮಾಡ್ಬೋದು ಅಂತ ನಮ್ಗೆ ಗೊತ್ತೇ ಇರೋದಿಲ್ಲ. ಇದನ್ನು ಮನೇಲಿ ಮಾಡಿ ತಿನ್ನೋದ್ರಿಂದ ಅವ್ರಿಗೇನೋ ಒಂಥರ ಖುಷಿ, ಕೇಕು ಮನೇಲೇ ಮಾಡ್ಬೋದಲ್ಲ ಅಂತ. ಆಗ ಇನ್ನೊಂದ್ಸಲ ಹೇಳ್ತಾರೆ, ಅಮ್ಮ ಕೇಕ್ ಮಾಡಮ್ಮ ಅಂತ, ತೆಕ್ಕೊಡಮ್ಮ ಅಂತ ಹೇಳಲ್ಲ. ನೀವು ಕ್ಲೀನಾಗಿ ಮನೇಲಿ ಹೈಜಿನಿಕ್ಕಾಗಿ ಮಾಡೋದ್ರಿಂದ ಯಾವ ಸಮಸ್ಯೆನೂ ಬರೋಲ್ಲ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ನೀಟಾಗಿ ಮಾಡ್ಕೋಬೋದು ಅಂತ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಹೇಳಿ. ಬನ್ನಿ, ಇದನ್ನು ನಾವು ಫಸ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಪೌಡ್ರ್ ಮಾಡ್ಕೊಳ್ಳುವಾಗೇ ನಾನು ಇದ್ರ ಜೊತೆಗೆ 1-2 ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ತಿನ್ನೋದು ಆದಮೇಲೆ ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ. ಅದರಿಂದ ಏಲಕ್ಕಿ ನನಗೆ ತುಂಬ ಇಷ್ಟ. ಫ್ಲೇವರ್ ಯಾವುದೇ ಸ್ವೀಟ್ ಮಾಡುವಾಗೂ ಏಲಕ್ಕಿ ಮೇಯ್ನಾಗಿರಬೇಕು. ಅದರಿಂದ 2 ಏಲಕ್ಕಿಯನ್ನು ಬಿಡಿಸಿ ಹಾಗೆ ಹಾಕ್ಕೋತಾ ಇದ್ದೀನಿ. ನೀವು ಪುಡಿ ಇದ್ದರೆ ಏಲಕ್ಕಿ ಪುಡಿನಾದರೂ ಹಾಕ್ಕೋಬೋದು. ನನ್ನ ಹತ್ರ ಪುಡಿ ಇರಲಿಲ್ಲ, ಅದಕ್ಕೆ ನಾನು ಏಲಕ್ಕಿನ ಬಿಡಿಸಿ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಅದನ್ನು ನೀಟಾಗಿ ಬಿಡಿಸಿ ಹಾಕ್ಕೊಂಡು ಇದನ್ನು ಅದ್ರ ಜೊತೆಗೆ ಪುಡಿ ಮಾಡಿಕೊಂಡ್ರೆ ಸಾಕು. ಎಲ್ಲನೂ ಒಟ್ಟಿಗೆ ಮಿಕ್ಸ್ ಆಗುತ್ತೆ. ಮಾಡಿಕೊಂಡು ಒಂದ್ಸರಿ ತಿಂದು ನೋಡಿ ಹೇಗಿದೆ ಅಂತ ಹೇಳಿ. ಇದ್ರ ಜೊತೆಗೆ ನಾನು 2 ಸ್ಪೂನಷ್ಟು ಶುಗರ್ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸ್ವೀಟಿಗೆ ತಕ್ಕಂಗೆ ನೀವು ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಮಿಕ್ಸಿ ಮಾಡುವಾಗೇ ಏಲಕ್ಕಿ, ಸಕ್ಕರೆ, ಬಿಸ್ಕೆಟು ಇಷ್ಟು 3 ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಪುಡಿ ಆದಮೇಲೆ ನೋಡಿಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪು ಹಾಲು ಹಾಕ್ಕೊಳ್ಳಿ. ಮುಕ್ಕಾಲು ಗ್ಲಾಸ್ ಹಾಲು ಹಾಕ್ಕೊಳ್ಳಿ. ನಿಮ್ಗೆ ಯಾವ ಥರ ಗೊತ್ತಾಗುತ್ತೆ ಅಳತೆ. ನೋಡಿ, ಈ ಥರ ಪೇಸ್ಟ್ ಆಗುತ್ತೆ. ಅದು ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋಕ್ಕೆ ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಆಮೇಲೆ ಇದನ್ನು ಒಂದು ಕಂಟೈನರ್ಗೆ ತೆಕ್ಕೊಳ್ಳಿ. ಏಕೆಂದರೆ ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಬೇಕಲ್ವ. ಇಂಗ್ಲೀಷು ಅಷ್ಟಾಗಿ ಬರೋಲ್ಲ, ಬೇಜಾರು ಮಾಡ್ಕೋಬೇಡಿ. ಪದಾರ್ಥಗಳು ಅಂತ ಹೇಳಿದ್ರೆ ಕೆಲವ್ರಿಗೆ ಅರ್ಥನೂ ಆಗಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಹಾಕ್ಕೊಳ್ಳಿ, ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡು ಇದ್ರ ಮೇಲೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ನೀವು ಎಷ್ಟೊತ್ತು ಮಿಕ್ಸ್ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ಕೇಕ್ ಬರುತ್ತೆ. ಅದರಿಂದ ನೀಟಾಗಿ ಚೆನ್ನಾಗಿ ಒಂದು 2-3 ನಿಮಿಷ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕಲರು ಎಲ್ಲ ಒಂಥರ ಚೆನ್ನಾಗಿ ಈ ಥರ ನೋಡಿ ಕ್ರೀಮ್ ಥರ ಬರುತ್ತೆ.
ಕ್ಲೀನಾಗಿ ಇದನ್ನು ಬೀಟ್ ಮಾಡ್ಕೊತೀವಲ್ಲ ಮೊಟ್ಟೆ, ಆ ಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಏನು ಜಾಸ್ತಿ ಹೊತ್ತೇನು ಎತ್ತಿಡೋ ಅವಶ್ಯಕತೆ ಏನೂ ಇಲ್ಲ. ಬೇಕಾದ್ರೆ ಇದ್ರ ಜೊತೆಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಸೋಡಾನು ಹಾಕ್ಕೋಬೋದು, ನಾನು ಹಾಕ್ಕೊಂಡಿಲ್ಲ. ಆಮೇಲೆ ನೀವು ಗ್ರೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಲ್ಲ ಕುಕ್ಕರು, ಅದರೊಳಗೆ ಎಲ್ಲ ಫುಲ್ಲು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಬಿಸ್ಕೆಟ್ ಪೇಸ್ಟ್ ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಳ್ಳಿ. ನೀಟಾಗಿ ಹಾಕ್ಕೊಂಡು ಇದಕ್ಕೆ ಡ್ರೈ ಫ್ರೂಟ್ಸು ನೀವು ಮಿಕ್ಸ್ ಮಾಡ್ಕೊಳ್ಳುವಾಗಾದರೂ ಹಾಕ್ಕೋಬೋದು, ಅಥವಾ ಆಮೇಲೆ ಮೇಲಾದರೂ ಈ ಥರ ಹಾಕ್ಕೋಬೋದು. ನೀವು ಇದ್ರ ಜೊತೆ ಟೂಟಿ ಫ್ರೂಟಿ ಇದ್ದರೆ ಅದನ್ನು ನಿಮ್ಗೆ ಇಷ್ಟ ಇದ್ದರೆ ಅದನ್ನು ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಅದು ಖಾಲಿಯಾಗಿತ್ತು, ಅದರಿಂದ ನಾನು ಬಾದಾಮಿ ಗೋಡಂಬಿನ ಈ ಥರ ಪೀಸ್ ಮಾಡಿಕೊಂಡು ಮೇಲೆ ಹಾಕ್ಕೋತಾ ಇದ್ದೀನಿ. ಗ್ರೇಪ್ಸು ಆಪ್ಷನಲ್ಲು, ಕೆಲವ್ರಿಗೆ ಇಷ್ಟ ಆಗಲ್ಲ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಬೇಡ. ನಿಮಗೆ ಯಾವ ಥರ ಇಲ್ಲ ಪ್ಲೈನ್ ಕೇಕ್ ಬೇಕಂದ್ರೆ ಪ್ಲೈನ್ ಕೇಕ್ ಮಾಡ್ಕೋಬೋದು. ಮತ್ತು ನೋಡಿ, ಸ್ಟವ್ ಹಚ್ಬಿಟ್ಟು ಒಂದು ಹೆಂಚಿಟ್ಬಿಟ್ಟು ಡೈರೆಕ್ಟಾಗಿ ಅದ್ರ ಮೇಲೆ ಕುಕ್ಕರ್ ಇಡ್ಬೋದು. ಬಟ್ ನಾನು ಹೆಂಚು ಒಂಚೂರು ತೆಳ್ಳಗಿರೋದ್ರಿಂದ ಸೀದೋಗ್ಬೋದೇನೋ ಅಂತ ನಾನು ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ನೀವು ಒಂದು ಸ್ವಲ್ಪ ಉಪ್ಪನ್ನ ಹಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ಥರ ಕೇಕು ಅಥವಾ ಏನಾದರೂ ಕಡಲೆ ಬೀಜ ಅಥವಾ ಕಾರ್ನು ಏನಾದರೂ ಹುರಿಬೇಕಂತಂದರೆ ಈ ಥರನೇ ನಾನು ಉಪ್ಪು ಹಾಕಿ ಅದರಲ್ಲಿ ಮಿಕ್ಸ್ ಮಾಡಿ, ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂದಾಗ ಈ ಥರ ಮಾಡ್ತೀನಿ ನಾನು. ಅದರಿಂದ ಸ್ವಲ್ಪ ತವ ಮೇಲೆ ಉಪ್ಪು ಹಾಕ್ಬಿಟ್ಟು ಅದ್ರ ಮೇಲೆ ಕುಕ್ಕರ್ ಇಟ್ಟು ವಿಷಲ್ ಆಗದಿರ ಕುಕ್ಕರ್ನ ಮುಚ್ತೀವಿ. ಒಂದು 45 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ತೆಳುವಾಗಿ ಅಗಲ ಇರೋ ಕುಕ್ಕರ್ ಆದರೆ, ತೆಳ್ಳಗಿದ್ರೆ ಕೇಕು ಒಂದು 40 ನಿಮಿಷ ಸಾಕು, ಇಲ್ಲಾಂದರೆ ಒಂದು 50 ನಿಮಿಷ ಬೇಯಿಸ್ಕೋಬೇಕು. ಕೇಕ್ ಬೇಯೋ ಅಷ್ಟರಲ್ಲಿ ನಾವು ಅದಕ್ಕೆ ಕ್ರೀಮ್ ರೆಡಿ ಮಾಡ್ಕೊಳ್ಬೇಕು. ಅದರಿಂದ ನಾನು ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ನೀರು ಹಾಕ್ಕೋತಾ ಇದ್ದೀನಿ. ಇಲ್ಲಿ ಡಬಲ್ ಬಾಯ್ಲ್ ಮಾಡ್ತಾರಲ್ಲ ಆ ರೀತಿ ಇದನ್ನು ಮಾಡ್ಕೊಳ್ಳೋದು. ಒಂದು ಬೌಲಿಗೆ ಚಾಕ್ಲೇಟ್ನೆಲ್ಲ ಪುಡಿ ಮಾಡಿ ಹಾಕ್ಕೊಳ್ಳಿ. ನಿಮ್ಗೆ ಯಾವ ಇಷ್ಟು ಚಾಕ್ಲೇಟ್ ಪುಡಿ ಮಾಡಿ ಹಾಕ್ಕೊಂಡು ನೀರು ಕುದ್ದಾದ್ಮೇಲೆ ಅದರಲ್ಲಿಟ್ಟು ಮೆಲ್ಟ್ ಮಾಡ್ಕೊಳ್ಳಿ. ಚಾಕ್ಲೇಟ್ನ ನೀಟಾಗಿ ಮೆಲ್ಟ್ ಮಾಡಿಕೊಂಡ್ರೆ ಅದು ಕ್ರೀಮ್ ಥರ ಆಗುತ್ತೆ. ಕ್ರೀಮ್ ಕೇಕ್ ಇರುತ್ತಲ್ಲ ಅದ್ರ ಮೇಲೆ ಸ್ಪ್ರೆಡ್ ಮಾಡೋಕ್ಕೆ ಆ ಥರ ಆಗುತ್ತೆ. ಕೆಲವರು ಕ್ರೀಮ್ ಸಹ ಮಾಡಿಕೊಂಡು ಅದನ್ನು ಹಾಕ್ತಾರೆ, ಅದು ಚೆನ್ನಾಗಿರುತ್ತೆ. ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, ರೆಡಿಮೇಡ್ ಚಾಕ್ಲೇಟ್ನೇ ಹಾಕಿ ಕ್ರೀಮ್ ಥರ ಮೆಲ್ಟ್ ಮಾಡಿಕೊಂಡು ಅದನ್ನು ಕೇಕಿಗೆ ಮೇಲೆ ಸ್ಪ್ರೆಡ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀನಿ. ನೋಡಿ, ಕೇಕ್ ನಮ್ಮದಾಗಲೇ ಬೆಂದು ತುಂಬ ಚೆನ್ನಾಗಿ ಬಂದಿದೆ. ಒಂದು 50 ನಿಮಿಷ ಬೇಯಿಸ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಬೆಂದಿದೆ, ಸ್ಮೂತಾಗಿ ಘಮ ಘಮ ಅಂತ ಇದೆ, ತುಂಬ ಚೆನ್ನಾಗಿದೆ. ನೋಡಿ, ಕೇಕ್ನ ಉಲ್ಟಾ ಮಾಡಿ ತೋರಿಸ್ತೀನಿ ಯಾವ ಥರ, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತುಂಬಾ ಸಾಫ್ಟಾಗಿ, ಪ್ಲಫಿಯಾಗಿ, ಸ್ಮೂತಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಒಂದು ಅರ್ಧ ಗಂಟೆ ಎತ್ತಿಡಬೇಕು. ಬೆಂದಾದಮೇಲೆ ಅದು ಚೆನ್ನಾಗಿ ಎಲ್ಲ ತಣ್ಣಗಾಗಬೇಕು. ಬಿಸಿ ಬಿಸಿ ಇದ್ದರೆ ಚೆನ್ನಾಗಿರಲ್ಲ, ಸ್ವಲ್ಪ ಗಟ್ಟಿ ಅನಿಸುತ್ತೆ. ಅದು ಕೆಳಗಡೆ ಬೇಕ್ರಿಲಿ ಏನು ಮಾಡ್ತಾರೆ, ಕೆಳಗಡೆ ಒಂದು ಲೇಯರ್ ಕಟ್ ಮಾಡಿ ತೆಗಿತಾರೆ ಅವರು. ನಾವೇನು ವೇಸ್ಟ್ ಆಗುತ್ತಲ್ವ, ಅದರಿಂದ ಒಂದು ಅರ್ಧ ಗಂಟೆ ಇಟ್ಕೊಂಡು, ಇಲ್ಲ ಪರವಾಗಿಲ್ಲ ಅಂದರೆ ತೆಗಿಬೋದು, ಏನು ಪ್ರಾಬ್ಲಮ್ ಇಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದಲ್ವ. ಈ ಥರ ಒಂದು ಅರ್ಧ ಗಂಟೆ ಇಟ್ಟಾದಮೇಲೆ ನಾವು ಕ್ರೀಮ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು. ನನ್ನ ಮಗಳು ಹೇಳ್ತಾಳೆ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಹಾಕೋಣ ಅಂತ. ನಾನು ಬೇಡ, ಮೇಲೆ ಹಾಕೋಣ ಈ ಸಲ ಅಂತ ನೋಡಿ ಮೇಲೆ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂತು ಅಂತಂದರೆ ಖುಷಿ ಆಯಿತು ನನಗೂ, ಈ ಥರನೂ ಮಾಡ್ಬೋದಲ್ಲ ಅಂತ. ಏನೋ ಒಂಥರ ಖುಷಿ, ನಾವೇ ಮನೇಲಿ ಮಾಡ್ಕೊಂಡು ತಿನ್ನೋದು ಇದೆಯಲ್ಲ, ಹೊಸ ಥರ ಟ್ರೈ ಮಾಡೋದು. ಈ ಡೆಸರ್ಟು, ಕೇಕು ಇವೆಲ್ಲ ನಮ್ಮ ಟ್ರೆಡಿಷ್ನಲ್ ಅಲ್ಲ, ಆದ್ರೂ ಸಹ ಒಂದ್ಸಲಿ ಮನೇಲಿ ಟ್ರೈ ಮಾಡೋಣ ಅಂಥೇಳಿ ಮಕ್ಕಳಿಗೋಸ್ಕರ ಮಾಡಿದೆ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಬಿಸ್ಕೆಟ್ ಯೂಸ್ ಮಾಡ್ಕೊಂಡು ಮಾಡೋ ಅಂಥ ಕೇಕ್ ಇದು, ವೈರಲ್ ಕೇಕ್ ಅಲ್ವಾ. ಬನ್ನಿ ಕಟ್ ಮಾಡಿಬಿಟ್ಟು ನೋಡೋಣ ಯಾವ ಥರ ಆಗಿದೆ ಅಂತ. ನನ್ನ ಮಗಳಿಗಂತೂ ಯಾವಾಗ ಕಟ್ ಮಾಡೋದು ಅಂತ ಎಕ್ಸೈಟ್ ಆಗಿದ್ಲು. ಆಯಿತು ಮಾಡಮ್ಮ ಅಂದೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿತ್ತು, ತಿಂದು ನೋಡೋಣ ಅನ್ನೋ ಅಷ್ಟು ಒಂಥರ ಖುಷಿ ಆಗ್ತಾಯಿತ್ತು. ಆಯಿತು, ಟೇಸ್ಟ್ ಮಾಡಿ ನೋಡೋಣ. ಇನ್ನು ನಾವೇ ಟೇಸ್ಟ್ ಮಾಡಿದರೆ ಎಲ್ಲ ಗೊತ್ತಾಗಲ್ವಲ್ಲ ನಾವು ಮಾಡಿದ್ದು ಹೇಗೆ ಅಂತ. ಎಲ್ಲರಿಗೂ ಒಂದೊಂದು ಸ್ವಲ್ಪ ಕೊಟ್ಟು ಚೆನ್ನಾಗಿದೆ ಅಂತ ಅಂದರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ಸ್ಮೂತಾಗಿ ಚೆನ್ನಾಗಿದೆ. ಇದ್ರ ಜೊತೆ ಬೇಕಿಂಗ್ ಸೋಡಾನು ಹಾಕ್ತಾರೆ, ಇನ್ನೂ ಸ್ವಲ್ಪ ಸ್ಪಾಂಜಿಯಾಗಿ ಬರುತ್ತೆ. ನಾನು ಬರೀ ಬೇಕಿಂಗ್ ಪೌಡರ್ ಹಾಕಿ ಮಾಡಿದೆ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂತು ಕೇಕು. ಒಂದ್ಸಲಿ ಟ್ರೈ ಮಾಡ್ಬೋದು ಎಲ್ಲರೂ ಸಹ ಫ್ರೀ ಟೈಮಲ್ಲಿ. 1 ಅವರ್ 1.5 ಅವರ್ ಬೇಕಾಗುತ್ತೆ ಇದನ್ನು ಮಾಡೋಕ್ಕೆ. 10 ನಿಮಿಷದಲ್ಲಿ ಮಾಡ್ಬಿಡ್ಬೋದು ಅಂತಾರೆ, ಬಟ್ ಎಲ್ಲ ಪ್ರೊಸೀಜರು ಅವು ಇವು ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಲ್ವ. ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು.